ಕನ್ನಡಕ್ಕೆ ಸ್ವಾಗತ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಗೌಡನಬಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳ್ಳಿಗನೂರು ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಕಲುಷಿತ ನೀರು ಮಿಶ್ರಣವಾಗುತ್ತಿರುವ ಗಂಭೀರ ಸಮಸ್ಯೆ ಜನರ ಆರೋಗ್ಯಕ್ಕೆ ದೊಡ್ಡ ಆತಂಕ ತಂದಿದೆ. ಬೆಳ್ಳಿಗನೂರು ಗ್ರಾಮದಲ್ಲಿ ಕಳೆದ 3 ತಿಂಗಳಿನಿಂದ ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು ಕಲುಷಿತ ನೀರು ನೇರವಾಗಿ ನಳಗಳಿಗೆ ಸೇರುತ್ತಿದೆ. ಗ್ರಾಮದ ಸ್ಮಶಾನದ ರಸ್ತೆ ಬದಿ ಹಾದು ಹೋಗಿರುವ ಪೈಪ್ಲೈನ್ ಒಡೆದ ಪರಿಣಾಮ ಚರಂಡಿಯ ನೀರು ಕುಡಿಯುವ ನೀರಿನೊಂದಿಗೆ ಮಿಶ್ರಣವಾಗುತ್ತಿದೆ. ನಿತ್ಯ ನೀರು ಸೋರಿಕೆಯಿಂದ ದೊಡ್ಡ ಗುಂಡಿ ಉಂಟಾಗಿದ್ದು ಅಲ್ಲಿ ಪಾಚಿ ಕಟ್ಟಿದ ಮಲಿನ ನೀರು ಸಂಗ್ರಹವಾಗುತ್ತಿದೆ. ಪಂಪ್ ಸೆಟ್ ಸ್ಥಗಿತಗೊಂಡ ಸಮಯದಲ್ಲಿ ಈ ಕಲುಷಿತ ನೀರು ಮತ್ತೆ ಪೈಪ್ ಒಳಗೆ ಸೇರಿ ಸಾರ್ವಜನಿಕರ ಮನೆಗಳಿಗೆ ಸರಬರಾಜಾಗುತ್ತಿದೆ. ಇದೇ ನೀರಿನಲ್ಲಿ ಹಂದಿ, ನಾಯಿ, ಎಮ್ಮೆ ಸೇರಿದಂತೆ ಪಶುಗಳು ಮಿಂದೇಳುತ್ತಿರುವುದು ಸ್ಥಳದಲ್ಲೇ ಕಂಡುಬರುತ್ತಿದೆ. ಪರಿಣಾಮವಾಗಿ ಗ್ರಾಮದಲ್ಲಿ ಮಕ್ಕಳು, ವೃದ್ಧರು ಜ್ವರ, ನೆಗಡಿ ಸೇರಿ ಅನೇಕ ಮಾರಕ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಆದರೂ 3 ತಿಂಗಳು ಕಳೆದರೂ ಗ್ರಾಮ ಪಂಚಾಯಿತಿ ಪಿಡಿಒ ಯಾವುದೇ ದುರಸ್ತಿ ಕಾರ್ಯಕ್ಕೆ ಮುಂದಾಗಿಲ್ಲ ಎಂಬುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ವಿಕಾಸ್ ನ್ಯೂಸ್ ಕನ್ನಡ. ಪವನ್ ಕುಮಾರ್ ಅಂತ ಬೆಳ್ಳಿಗನೂರು ಯುವಕ. ಕುಡಿಯುವ ನೀರಿಂದ ಒಂದೇ ಪೈಪ್ಲೈನ್ ಇದ್ದು ಆ ಪೈಪ್ಲೈನ್ ಮುಖಾಂತರ ಬೆಳ್ಳಿಗನೂರು ಹಳ್ಳಿಗಳಿಗೆಲ್ಲ ನೀರು ಸಪ್ಲೈ ಆಗುತ್ತೆ. ಆ ಸಪ್ಲೈ ಆಗಂತ ಪೈಪ್ ಲೀಕೇಜ್ ಆಗಿ ಸುಮಾರು 5-6 ತಿಂಗಳು ಕಳೆದ್ರೂ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಮತ್ತು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಗಮನಕ್ಕೆ ಬಂದ್ರೂ ಇದನ್ನ ಬೇಜಾಬ್ರಿತ ಕೆಲಸ ಮಾಡಕೈತಾರ. ಇದನ್ನ ಕೆಲಸ ಬಗೆಹರಿಸ್ರು ಅಂತ ಹೇಳಿ ಸಾಕಾಗಿ ಮನೆ ಪತ್ರ ಕೊಟ್ರು ಅವ್ರು ಮಾಡಕ್ಕೆ ಇಂದ ಮೀನಮೇಶ ಎಣ್ಸಕೈತಾರ. ಹಿಂಗೆಲ್ಲ ಹೇಳಿದ್ರು ಮಾಡಿಸ್ತು ಹೋತು ಅಂತಾರ. ಈ ನೀರು ಕುಡಿದು ನಾವು ಆರೋಗ್ಯ ಸ್ಥಿತಿ ಗಂಭೀರ ಆಗೈತೆ. ಹೇಳಿ ಸಾಕೈತಿ. ಆರೋಗ್ಯ ಅಧಿಕಾರಿಗಳು ಬಂದರು ಹೇಳಿ ರಿಪೋರ್ಟ್ ಕೊಟ್ರು ಅವ್ರು ಮಾಡ್ಸಕ್ಕೆ ಸ್ಥಿತಿ ಆಗವಲ್ತು. ಮಾಡಿಸ್ತೀವಿ ಡೆಂಗು, ಮಲೇರಿಯಾ, ವಾಂತಿ, ಭೇದಿ ಸತತ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡರಿಗೂ ರೋಗಗಳು ಬರಕೈತವ. ಹಳದಾಳಿಂದ ಪೈಪ್ಲೈನ್ ಮತ್ತೆ ಇಲ್ಲೊಂದು ಊರಿನ ಪಕ್ಕದಲ್ಲಿ ಇದು ಸ್ಮಶಾನ ಐತೆ. ಆ ಸ್ಮಶಾನದಲ್ಲಿ ಎಲ್ಲರೂ ಅಲ್ಲೇ ಲ್ಯಾಟ್ರಿನ್ ಹೋಗೋದು ಮತ್ತು ದನಕರುಗಳು ಎಂಡೆ ಹಾಕೋದು ಗಲೀಜು. ಅಲ್ಲೇ ಪೈಪ್ ಹೊಡೆದೈತೆ. ಪೈಪ್ ಹೊಡೆದು ಸುಮಾರು 4-5 ತಿಂಗಳಾಗೈತೆ ಪೈಪ್ ಹಿಡಿದು. ಆ ಪೈಪಿನಲ್ಲಿ ನೀರು ನೀವು ಮೋಟ್ರ್ ಬಂದಾದಗಳೇ ಆ ಪೈಪ್ನಲ್ಲಿ ನೀರು ಮತ್ತೆ ಪೈಪ್ನೊಳಗೆ ಹೋಗಿ ಅದೇ ನೀರನ್ನು ನಾವು ಕುಡಿತೀವಿ. ಆ ನೀರು ಕುಡಿಯೋದ್ರಿಂದ ಮಕ್ಕದಲ್ಲಿ ಮೈ ಮೇಲೆ ಗುಳ್ಳೆ ಆಗಕ್ಕಚ್ಚವು ಮತ್ತು ಕಣ್ಣೂರಿ ಆಗಕ್ಕಚ್ಚೈತೆ, ವಾಂತಿ ಭೇದಿನೂ ಆಗಕ್ಕಚ್ಚೈತೆ, ಡೆಂಗು ಮಲೇರಿಯಾ ಆಗಕ್ಕಚ್ಚೈತೆ. ಇದು ಆಸ್ಪತ್ರೆ ಗಮನಕ್ಕೂ ಬಂದೈತೆ, ಸರ್ಕಾರಿ ಆಸ್ಪತ್ರೆ ಗಮನಕ್ಕೂ ಬಂದೈತೆ. ಅವ್ರೂ ತಿಳಿಸ್ಯಾರ. ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೂ ಗಮನಕ್ಕೈತೆ, ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೂ ಗಮನಕ್ಕಿದ್ರು. ಎಲ್ಲ ಗ್ರಾಮಸ್ಥರು ಇದ್ರ ಬಗ್ಗೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ, ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೆ ಗಮನ ಹರಿಸಿದ್ರು ಸಹ ಅದು ಭಾಳಷ್ಟು ಬೇಜವಾಬ್ದಾರಿ ಆಗೈತೆ. ನಮಗೆ ಬಿಟ್ಟರೆ ನಮಗೆ ಬೇರೆ ನೀರಿಲ್ಲ. ಈ ನೀರನ್ನು ಕುಡಿದು ಕಾಸಿ ಮತ್ತಷ್ಟು ನಾವೆಲ್ಲ ರೋಗಿಗಳಾಗಕತ್ತೀವಿ. ಲೀಕೇಜ್ ಆಗಿ ಸುಮಾರು 5-6 ತಿಂಗಳು ಕಳೆದ್ರೂ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಮತ್ತು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಗಮನಕ್ಕೆ ಬಂದ್ರೂ ಇದನ್ನ ಬೇಜಾಬ್ರಿತ ಕೆಲಸ ಮಾಡಕೈತಾರ. ಇದನ್ನ ಕೆಲಸ ಕುಡಿಯೋ ನೀರು ಸಲುವಾಗಿ 3 ತಿಂಗಳಾದರೂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಆದ ಕಾರಣ ಇವೆಲ್ಲ ಇಲ್ಲಿ ಸ್ಮಶಾನದ ನೀರೆಲ್ಲ ಪೈಪ್ನಲ್ಲಿ ಹೋಗಿ ಅದೇ ನೀರು ಡೆಂಗು, ಮಲೇರಿಯಾ, ಮೆದುಳು ಜ್ವರ ಎಲ್ಲ ಜ್ವರಗಳು ಬರಕತ್ಯಾವ, ರೋಗ ರುಜಿನಗಳು ಬರಕತ್ಯಾವ. ಇದಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ಯಾರ. ಪಂಚಾಯತಿ, ಗ್ರಾಮ ಪಂಚಾಯತಿ, ಗೌಡನಬಾಯಿ PDO ಹಾಗೂ ತಾಲೂಕ್ ಪಂಚಾಯತ್ EO ಸಾಬ್ರು ಗಮನಕ್ಕೆ ಹೋದ್ರೂ ನಿರ್ಲಕ್ಷ್ಯ ಮಾಡ್ಯಾರ. ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಇದನ್ನು ಕುಡಿಯ ನೀರು ಸಾಲ್ವ್ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಕಾಸ್ ನ್ಯೂಸ್ ಕನ್ನಡ.